ಹಸೆಮಣೆಯಿಂದ ನೇರವಾಗಿ ಪರೀಕ್ಷೆಗೆ ಹಾಜರಾಗಿದ್ದಾರೆ ನವವಧು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲೊಂದು ಅಪರೂಪದ ಪ್ರಸಂಗ ನಡೆದಿದೆ. ನೋಡಿ, ಈಗ ತಾನೇ ಮದುವೆ ಆಗಿದೆ, ಹಸೆಮಣೆಯಿಂದ ನೇರವಾಗಿ ಪರೀಕ್ಷೆಗೆ ಬಂದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಆಗಿರುವಂತ ಒಂದು ಘಟನೆ ಇದು. ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಯೋಗೇಶ್ ಜೊತೆ ಕೊಳ್ಳೇಗಾಲದ ಯುವತಿ ಮದುವೆ ಆಗಿತ್ತು. ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಾಸವಿ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿನಿ ಆರ್ ಸಂಗೀತ ತಾಳಿ ಕಟ್ತಾ ಇದ್ದಂತೆ ಪರೀಕ್ಷೆಗೆ ತೆರಳಿದ್ದಾರೆ. ಸಂಗೀತ ನವವಧು. ಮದುವೆ ಸಂಭ್ರಮದ ನಡುವೆ ಶಿಕ್ಷಣದ ಮಹತ್ವವನ್ನ ಸಾರಿದ್ದಾರೆ ಯುವತಿ. ಹಸೆಮಣೆಯಿಂದ ನೇರವಾಗಿ ಪರೀಕ್ಷೆಗೆ ಹಾಜರಾಗಿರೋದು ನವವಧು. ಕೊಳ್ಳೇಗಾಲದಲ್ಲೊಂದು ಅಪರೂಪದ ಪ್ರಸಂಗ ನಡೆದಿದೆ. ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಯೋಗೇಶ್ ಜೊತೆ ಆರ್ ಸಂಗೀತ ವಿವಾಹವಾಗಿದ್ದಾರೆ. ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ವಿವಾಹ. ವಾಸವಿ ಕಾಲೇಜಿನ ಯುವತಿಗೆ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಹಸೆಮಣೆಯಿಂದ ನೇರವಾಗಿ ಅವರು ಪರೀಕ್ಷೆಗೆ ಹಾಜರಾಗಿರುವಂತ ಒಂದಿಷ್ಟು ಫೋಟೋಗಳಿದು. ನೋಡಿ, ID ಕಾರ್ಡ್ ತೋರಿಸ್ತಾ ಇದ್ದಾರೆ, ಕೈಯಲ್ಲಿ ಪೆನ್ಗಳಿದಾವೆ. ಅವರು ಹೆಂಗ್ ನೋಡಿ, ಮದುವೆ ಹೆಣ್ಣು ಹೆಂಗ್ ರೆಡಿ ಆಗಿರ್ತಾರೋ ಅದೇ ರೀತಿಯಾಗಿ ಅದೇ ಉಟ್ಟು ಬಟ್ಟೆಲೇ ಬಂದಿರೋದು ಪರೀಕ್ಷೆಗೆ. ಯೋಗೇಶ್ ಜೊತೆಗೆ ಇವರ ಮದುವೆ ಆಯಿತು. ಮದುವೆ ಆದ ತಕ್ಷಣವೇ ಅವರು ಪರೀಕ್ಷೆಗೆ ಹಾಜರಾಗಿದ್ದಾರೆ. ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಿವಾಹ ಮಹೋತ್ಸವ ನಡೆದಿದೆ. ವಾಸವಿ ಕಾಲೇಜಿನ ಅಂತಿಮ ಬಿಕಾಂ ಸ್ಟೂಡೆಂಟ್ ಅಂತೆ. ಬಿಕಾಂ ಸ್ಟೂಡೆಂಟ್ ಅವರು ಪರೀಕ್ಷೆ ಇತ್ತಂತೆ. ಪರೀಕ್ಷೆ ಹಾಜರಾಗುವುದಕ್ಕೆ ಮದುವೆ ಮನೆಯಿಂದಾನೇ ಬಂದ್ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಘಟನೆಗಳನ್ನ ಹಿಂದೆನೂ ನಾವು ಸಾಕಷ್ಟು ಗಮನಿಸಿದ್ದೀವಿ. ಅಂದ್ರೆ ಈ ವೋಟ್ ಹಾಕೋದಕ್ಕೆ ಬಂದಿರೋದಾಗಿರಬಹುದು. ಜೊತೆಗೆ ಬೇರೆ ಬೇರೆ ಕಡೆ ಬಹಳಷ್ಟು ಜನ ಈ ವಧುವರರ ಆಗಮಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಬಿ. ಸುರೇಶ್, ಮದುವೆ ಆದ ನಂತರ ಇವರು ಪರೀಕ್ಷೆಗೆ ಬಂದಿರೋದು, ಏನು ಓದ್ತಾ ಇದ್ರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಈಕೆ ವಾಸವಿ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ನ ವಿದ್ಯಾರ್ಥಿನಿ ಆಗಿದ್ದಾಳೆ. ಈಕೆ ಸಂಗೀತ ಅಂತೇಳಿ. ಆದ್ರೆ ತಾಳಿ ಕಟ್ಟಿ ಬಳಿಕ ಆಕೆ ಎಕ್ಸಾಮ್ ಅವತ್ತೇ ಬಿದ್ದಿರೋ ಕಾರಣಕ್ಕಾಗಿ ತಾಳಿ ಕಟ್ಟುವ ಮುಹೂರ್ತವನ್ನ ಮುಗಿಸ್ಕೊಂಡು ಈಕೆ ಪರೀಕ್ಷೆಗೆ ಬಂದಿದ್ದಾಳೆ. ನೇರವಾಗಿ ಹಸೆಮಣೆಯಿಂದ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದಾಳೆ. ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಯೋಗೇಶ್ ಜೊತೆ ಕೊಳ್ಳೇಗಾಲ ಗ್ರಾಮದ ಆರ್ ಸಂಗೀತ ವಿವಾಹ ಇವತ್ತು ಇತ್ತು. ಈಕೆ ವಾಸವಿ ಕಾಲೇಜಿನ ಬಿಕಾಂ ನ ವಿದ್ಯಾರ್ಥಿನಿ ಆಗಿರ್ತಾಳೆ. ಹೀಗಾಗಿ ಮದುವೆ ಮುಗಿದ ಬಳಿಕ ಎಕ್ಸಾಮ್ ಮಿಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಆ ಮದುವೆಯ ಉಡುಪಿನಲ್ಲಿಯೇ ತಾಳಿಯನ್ನ ಕಟ್ಸ್ಕೊಂಡು ಆದಾಗ ನವವಧು ಪರೀಕ್ಷೆಯನ್ನ ಬರೆದಿರೋದು ಅಪರೂಪದ ಪ್ರಸಂಗ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಹೀಗಾಗಿ ಮದುವೆಯ ಸಂಭ್ರಮದ ನಡುವೆ ಶಿಕ್ಷಣದ ಮಹತ್ವವನ್ನ ಕೂಡ ಈಕೆ ಸಾರಿರೋದು ಬಹಳ ವಿಶೇಷ. ಹೀಗಾಗಿ ಆಕೆಗೆ ಪರೀಕ್ಷೆಗೆ ಕರೆತಂದು ವಧುವೆ ವರನೇ ಕರೆತಂದು ಬಿಟ್ಟಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಸಂಗತಿ ಆಗಿರುವಂತದ್ದು. ಹೀಗಾಗಿ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ವಿವಾಹ ನಡೀತದೆ. ಅದಾದ ಬಳಿಕ ಅದೇ ಕೊಳ್ಳೇಗಾಲದ ವಾಸವಿ ಕಾಲೇಜಿನಿಗೆ ಬಂದು ಈಕೆ ಪರೀಕ್ಷೆಯನ್ನ ಬರೆದಿರ್ತಕ್ಕಂಥದ್ದು. ರಾಮ್. ಓಕೆ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.